ಗೈಸ್ ಫೈನಲಿ ನನ್ನ 37 ಅವರ್ಸ್ ಜರ್ನಿ ಕಂಪ್ಲೀಟ್ ಆಯ್ತು ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ಸೊ ಈಗ ಪ್ರೆಸೆಂಟ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ನ್ಯೂ ಡೆಲ್ಲಿ. ओके भाई, संचारी वरुणे चैनल प्लीज सब्सक्राइब करो. नाम क्या भाई? रवि कुमार. रवि कुमार. फेवरेट प्लेयर? विराट कोहली. विराट कोहली. हेलो गाइस, ಈಗ ಬಸ್ಸಾಗ ವೇಟ್ ಮಾಡಿ ಜರ್ನಿ ಮುಗಿಸ್ಕೊಂಡು ಹಲೋ ಇಲ್ಲಿಗೆ ಡೈರೆಕ್ಟ್ ಮೆಟ್ರೋ ಇದೆ. ಬಟ್ ನಾನು ವರ್ಕ್ ಇದೆದ್ರಿಂದ ಸೊ ಅಲ್ಲಿಂದ ಬಸ್ ಟ್ರಾವೆಲ್ ಇದೆ ಅಂತ ನೋಡ್ದೆ. ಬಟ್ ಅಲ್ಲಿಂದ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಬಸ್ ವೇಟ್ ಮಾಡಿ ಇಲ್ಲಿ ನಿಜ ಡೆಲ್ಲಿಯಲ್ಲಿ ಬಸ್ ವೇಟ್ ಮಾಡ್ತೀರಿ ಅಂದ್ರೆ ಪಕ್ಕಾ ಸಿಗಲ್ಲ. ಟೈಮ್ ಪ್ರಕಾರ ಯಾವ್ದು ಇಲ್ಲ. ಅಟ್ಲೀಸ್ಟ್ ಬೆಂಗಳೂರಲ್ಲಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು 10 to 20 minutes. ಇಲ್ಲಿ ನಿಯರ್ಲಿ 1 hour ವೇಟ್ ಮಾಡಿದೀನಿ, ಸಿಗ್ಲಿಲ್ಲ ಅಂದ್ರು ಮತ್ತೆ ಯಾವ್ದೋ ಒಂದು ಬಸ್ ಪಿಕ್ ಮಾಡಿ ಮತ್ತೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬಂದೆ. ಸೊ ಫೈನಲಿ ನಾನು ಈಗ ಡೆಲ್ಲಿಯಲ್ಲಿ ಬಂದು ನನ್ ವರ್ಕ್ ಮುಗಿಸಿ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೆ. ಸೊ ಅದೇ ನಾನು ಬ್ಯಾಕ್ ಸೈಡ್ ಇರೋ ರೆಡ್ ಫೋರ್ಟ್. ಇದ್ರ ಆಪೋಸಿಟ್ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಚಾಂದಿನಿ ಚೌಕ್ ಮಾರ್ಕೆಟ್ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಚೋರ್ ಮಾರ್ಕೆಟ್ ಅಂತಾನು ಕರೀತಾರೆ. ಸೊ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆ ಹೆಂಗೋ, ಸೊ ಡೆಲ್ಲಿಯಲ್ಲಿ ಚಾಂದಿನಿ ಚೌಕ್ ಮಾರ್ಕೆಟ್ ಅಂದ್ರೆ ಹೆಂಗ್ ಕರೀತಾರೆ. ಸೊ ಬನ್ನಿ ಫಸ್ಟ್ ಬ್ಯಾಕ್ ಸೈಡ್ ಇರೋ ರೆಡ್ ಫೋರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೆಕ್ಸ್ಟ್ ಅದನ್ನ ನೋಡೋಣ. ಅಟ್ಲೀಸ್ಟ್ ನೈಟ್ ಏನಾದ್ರು ಹೋದ್ರೆ ನೋಡೋಣ. ಚಾಂದಿನಿ ಚೌಕ್ ಮಾರ್ಕೆಟ್ ವಿಸಿಟ್ ಮಾಡ್ಬೇಕು, ಬಟ್ ಅದನ್ನ ನೈಟ್ ವಿಸಿಟ್ ಮಾಡ್ಬೋದು. ಸೊ ಈಗಾಗಲ್ಲ. ಸೊ ಇಲ್ಲೇ ಹೆವಿ ಬಿಸಿ ಇದೆ, ಸೊ ಲಿಟ್ರಲಿ ಆಗಲ್ಲ. ಬಟ್ ಈ ರೆಡ್ ಫೋರ್ಟ್ ನೋಡ್ತಾ ಇದ್ರೆ ಏನೋ ಒಂಥರ ವ್ಯೂ ಪಾಯಿಂಟ್ ಮಸ್ತ್ ಆಗಿದೆ. ಸೊ ನೋಡಿ ಬ್ಯಾಕ್ ಸೈಡ್ ಯಾವ ತರ ಇದೆ. ಇನ್ನೂ ಗೊತ್ತಿಲ್ಲ, ಎವ್ವಿ ಬಿಸ್ತಿದೆ. ಬೆಂಗಳೂರಲ್ಲೂ ತಡ್ಕೊಳಕ್ ಆಗ್ತಿಲ್ಲ. ಸೊ ಇಲ್ಲೂ ಪ್ರೆಸೆಂಟ್ಲಿ ಎವ್ವಿ ಬಿಸ್ತಿದೆ. ಅಂಡ್ ಇಲ್ಲಿರೋ ಜನ ನೋಡ್ತಾ ಇದ್ರೆ ಲಿಟ್ರಲಿ ನಮ್ದು ಏನೋ ಅಂತಿದೆ. ಬಟ್ ಬೆಂಗಳೂರಿಂದ ಇಲ್ಲಿವರೆಗೂ ಸೋಲೋ ಟ್ರಾವೆಲ್ ಮಾಡಿ ಸೊ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದಿದ್ದೆ. ಸೊ ಲಾಸ್ಟ್ ಟೈಮ್ ಬಂದಿದ್ದಾಗ ಇಂಡಿಯಾ ಗೇಟ್ ನೋಡ್ಕೊಂಡು ಮಾತ್ರ ಹೋಗಿದ್ದೆ, ಬಿಕಾಸ್ ಆಫ್ ಅವಾಗ ಕೇದಾರ್ನಾಥ್ ಟ್ರಿಪ್ ಹೋಗಿದ್ದಲ್ಲ. ಸೊ ಹಾಗೆ ಏನು ವಿಸಿಟ್ ಮಾಡಕ್ ಆಗಿಲ್ಲ. ಸೊ ಅದಕ್ಕೆ ಈಗ ಬಂದಿರೋದನ್ನ ನಾನು ವರ್ಕ್ ಮುಗಿಸ್ಕೊಂಡು ಸೊ ಈಗ ರೆಡ್ ಫೋರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಇದರಲ್ಲಿ ಎವ್ವಿ ಜನ ಇದಾರೆ, ಎಷ್ಟಿದ್ರು ಎವ್ವಿ ಜನ ಇದಾರೆ. ಸೊ ನೋಡಿ ಈಗ ನನ್ ಬ್ಯಾಕ್ ಸೈಡ್ ರೆಡ್ ಫೋರ್ಟ್ ಏನ್ ಕಾಣಿಸ್ತಿದೆಲ್ಲ, ಸೊ ಇದು ಶಾಜಹಾನ್ ಥಿಂಕ್ 1648 ಅಲ್ಲಿ ಬಿಲ್ಟ್ ಮಾಡಿರೋದು. ಸೊ ತಾಜ್ ಮಹಲ್ ಯಾರು ಬಿಲ್ಟ್ ಮಾಡಿದ್ರು ಅವರೇ, ಮೊಘಲ್ ಎಂಪೈರ್ ಇಂದ ಬಿಲ್ಟ್ ಮಾಡಿರೋದು. ಸೊ 200 years, ಐ ಥಿಂಕ್ ನಾನು ಓದಿರೋ ಪ್ರಕಾರ ಮಿನಿಮಮ್ 200 years ಇದು ಶಾಜಹಾನ್ ಅವರ ಅಂದ್ರೆ ಮೊಘಲ್ ಎಂಪೈರ್ ಅವರ ಮನೆ ಆಗಿತ್ತು. ಸೊ ಇಷ್ಟು ದೊಡ್ಡದಾಗಿರೋ ಇದನ್ನ ಸೊ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಇಲ್ಲೇ ಫಂಕ್ಷನ್ ಮಾಡೋದು. ಅಂಡ್ ಮೈನ್ಲಿ ಇಂಡಿಪೆಂಡೆನ್ಸ್ ಡೇ ಇದ್ದಾಗ ಇಲ್ಲೇ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡೋದು. ಅಂಡ್ ಮೋದಿನೂ ಇಲ್ಲೇ ಒಂದು ಫಂಕ್ಷನ್ ಮಾಡೋದು. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಹೌಸ್ ಇನ್ ಡೆಲ್ಲಿ ಅಂತಾನೆ ಹೇಳ್ತಾರೆ. ಅಂಡ್ ನಮ್ಮ ಇಂಡಿಯನ್ಸ್ಗೆ ಒನ್ ಆಫ್ ದಿ ರೆಸ್ಪೆಕ್ಟ್ಫುಲ್ ಬಿಲ್ಡಿಂಗ್. ಲೈಕ್ ಬಿಲ್ಡಿಂಗ್ ಅಂತಾನೆ ಅಲ್ಲ, ಇದರಿಂದ ನಮ್ಗೆ ಎಷ್ಟೋ ಗೌರವ ಇದೆ. ಅಂಡ್ ಇದನ್ನ 200 ವರ್ಷ ಆಳಿರೋ ಮೊಘಲ್ ಎಂಪೈರ್ ಅವ್ರದ್ದು ಇದೆ. ಸೊ ಲೆಟ್ಸಿ ಒಳಗಡೆ ಹೋಗೋಣ. ಸೊ ಇದು ಒಳಗಡೆ ಹೋಗ್ಬೇಕು ಅಂದ್ರೆ ಟಿಕೆಟ್ ತಗೊಂಡ್ ಹೋಗ್ಬೇಕು. ಸೊ ಟಿಕೆಟ್ ಇಲ್ಲಿ ಮುಂದೆ ಇಶ್ಯೂ ಮಾಡ್ತಿದಾರೆ. ಅದಕ್ಕೆ ಹೆವಿ ಕ್ಯೂ ಇದಾರೆ ಹೊರಗಡೆ ಎಂಟ್ರೆನ್ಸ್ ಗೆ. ಹೋಗೋಣ. ಇಲ್ಲಿ ರೆಡ್ ಫೋರ್ಟ್ ಒಳಗಡೆ ಹೋಗಕ್ಕೆ ಸೊ ನಾನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಪ್ರಕಾರ, ಲೈಕ್ ಅದ್ರ ಬಗ್ಗೆ ತಿಳ್ಕೊಂಡಿದ್ ಪ್ರಕಾರ, ಸೊ ಇಲ್ಲಿ ಒಂದೇ ಕ್ಯಾಶ್ ಇದ್ರೆ ಮಾತ್ರ ಎಂಟ್ರೆನ್ಸ್ ಇತ್ತು, ಟಿಕೆಟ್ ತಗೋಬೇಕಾಗಿತ್ತು. 50 rupees ಅಂತ ಹೇಳಿದ್ರು. ಸೊ ಇಲ್ಲಿಗೆ ಬಂದ್ರೆ ಈಗ ಆಪ್ಷನ್ ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿ ಗೂಗಲ್ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ತಗೊಂಡ್ ಹೋಗ್ಬೋದು ಅಂತ. ಲೈಕ್ ಗೂಗಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ವಿತಿನ್ 2 to 3 minutes ಅಲ್ಲಿ 35 rupees ಪೇ ಮಾಡ್ಬಿಟ್ಟು ಎಂಟ್ರೆನ್ಸ್ ಗೆ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೋಬೇಕು. ಸೊ ಬ್ಯಾಕ್ ಸೈಡ್ ನೋಡಿ ಈ ತರ ಇದೆ ಸ್ಕ್ಯಾನರ್.
ಸೊ ಅಲ್ಲಿರೋದನ್ನ ನೀವು ಗೂಗಲ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಡೀಟೇಲ್ಸ್ ನ ಫಿಲ್ ಮಾಡ್ಬಿಟ್ಟು, ಏನಿಲ್ಲ ನಿಮ್ ನೇಮು ಮತ್ತೆ ಏಜ್ ಕೇಳ್ತಾರೆ. ಸೊ ಅದನ್ನ ಫಿಲ್ ಮಾಡ್ಬಿಟ್ಟು ಯು ಪಿ ಐ ಯೂಸ್ ಮಾಡ್ಬಿಟ್ಟು ₹35 ಪೇ ಮಾಡಿದ್ರೆ ಅದು ಒಂದು ಸ್ಕ್ಯಾನರ್ ಬರುತ್ತೆ. ಸೊ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ಮುಂದೆ ತಗೊಂಡ್ ಹೋಗ್ಬೇಕು, ಅಲ್ಲಿ ಹೋಗೋಣ. ಸೊ ಇವರು ಆನ್ಲೈನ್ ಅಲ್ಲೂ ಟಿಕೆಟ್ ಬುಕ್ ಮಾಡಿದ್ರೆ ಜನ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಇಷ್ಟು ಜನ ಲೈನ್ ನಿಂತ್ಕೊಂಡು ಹೋಗ್ಬೇಕು. ನನ್ ಪ್ರಕಾರ ಮಿನಿಮಮ್ ½ ಆಗುತ್ತೆ ಒಳಗಡೆ ಹೋಗಿ. ಫೈನಲಿ ಸ್ಕ್ಯಾನ್ ಮಾಡ್ಕೊಂಡ್ ಬಂದಿದ್ದಾಯ್ತು. ಬಟ್ ನನ್ ಪ್ರಕಾರ ಇಲ್ಲಿ ಅದು ಯೂಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಕಷ್ಟನೇ. ಯಾಕಂದ್ರೆ ತುಂಬಾ ಜನ ಆನ್ಲೈನ್ ಮಾಡ್ಕೊಬಿಡ್ತಾರೆ, ಬಟ್ ಎವ್ರಿ ಕ್ಯೂ ನಿಂತಿದ್ರಲ್ಲಿ ಮಿನಿಮಮ್ 20 ಮಿನಿಟ್ಸ್ ಆಗುತ್ತೆ ತಗೊಳುತ್ತೆ. ಅದೇ 20 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನಾವು ಆರಾಮಾಗಿ ಆಫ್ಲೈನ್ ಟಿಕೆಟ್ ತಗೊಂಡ್ರೆ ಬೇಗ ಪಾಸ್ ಆಗ್ಬೋದು. ಆನ್ಲೈನ್ ಟಿಕೆಟ್ ತಗೊಂಡಿದ್ರೆ ಅದನ್ನ ಸ್ಕ್ಯಾನ್ ಮಾಡಕ್ಕೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸ್ಕ್ಯಾನ್ ಮಾಡಿ ಒಳಗಡೆ ಕಳ್ಸ್ಬೇಕಲ್ಲ. ಅಂಡ್ ನೆಕ್ಸ್ಟ್ ಏನಾದ್ರು ಲೈಕ್ ಲಗೇಜ್ ಏನಾದ್ರು ತಂದಿದ್ರೆ ಸ್ಕ್ಯಾನ್ ಮಾಡ್ಬೇಕು. ಸೊ ನನ್ನ ಹತ್ರ ಇರೋದು ಓನ್ಲಿ ಒಂದ್ ಚಿಕ್ ಬ್ಯಾಗ್, ಅದಕ್ಕೆ ಅದ್ರಲ್ಲಿ ಏನಿಲ್ಲ, ಚಾರ್ಜಿಂಗ್ ವೈರ್ ಬಿಟ್ರೆ ಬ್ಲೂಟೂತ್ ಇದೆ ಅಷ್ಟೇ. ಸೊ ಈಗ ಫೈನಲಿ ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಎಂಟ್ರೆನ್ಸ್ ಇಂದ ಚೆಕ್ ಮಾಡೋಣ ಯಾವ ತರ ಇರುತ್ತೆ. ಸೊ ನನಗೂ ನಿಜ ಲಿಟ್ರಲಿ ಅಷ್ಟೊಂದು ಗೊತ್ತಿಲ್ಲ ಈ ಕೋಟೆ ಬಗ್ಗೆ. ಸೊ ಲೆಟ್ಸ್ ಸಿ ಒಳಗಡೆ ಯಾವ ತರ ಇದೆ. ನಾನು ಹೆವಿ ಎಕ್ಸೈಟ್ಮೆಂಟ್ ಅಲ್ಲಿ ಯಾವ ತರ ಇರುತ್ತೆ. ಬಟ್ ನಿಮ್ಗೆ ಗೊತ್ತಿರೋದ್ರಿಂದ ಶಾಜಾನ್ ಕಟ್ಸಿರೋದು, ಲೈಕ್ ಬುಕ್ ಅಲ್ಲಿ ಓದ್ತಿದ್ದೆ. ಸೊ ಅಷ್ಟೇ ನೋಡಿ, ಇದೆ ಈ ಎಂಟ್ರೆನ್ಸ್, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗಿ ನೋಡಿ ಈ ತರ ಇದೆ. ಸೊ ಮೈನ್ ಏನು ಅಂದ್ರೆ ಇದು ಫುಲ್ ಎಲ್ಲ ರೆಡ್ ಮಾರ್ಬಲ್ ಕಲ್ಲಲ್ಲೇ ಕಟ್ಟಿರೋದು. ಆಗಿನ ಕಾಲದಲ್ಲೇ ಈ ತರ ಆರ್ಕಿಟೆಕ್ಚರ್ ಐಡಿಯಾ ಇಲ್ಲಿಂದ ಬಂತು ಅಂತ ಹೇಳ್ತಾರೆ. ನೋಡಿ ಇದು ಮೇನ್ ಎಂಟ್ರೆನ್ಸ್. ಬಟ್ ಇಲ್ಲಿ ಏನು ಅಂದ್ರೆ ಶಾಜಾನ್ಗೆ ಇಬ್ರು ಹೆಣ್ಮಕ್ಳಿದ್ರು ಅಂತ. ಸೊ ಇಬ್ರು ಹೆಣ್ಮಕ್ಳಿಗೋಸ್ಕರ ಶಾಪಿಂಗ್ಗೋಸ್ಕರ ಈ ಮಾರ್ಕೆಟ್ ಕಟ್ಸಿದ್ರು ಅಂತ ಹೇಳ್ತಾರೆ. ಬಟ್ ನಾನ್ ವಿಡಿಯೋ ಮಾಡಿರೋ ಪ್ರಕಾರ ಈ ಮಾರ್ಕೆಟ್ ಅಲ್ಲೇ ಶಾಜಾನ್ ಮಕ್ಳು ಅಂದ್ರೆ ಲೈಕ್ ಇಬ್ರು ಹೆಣ್ಮಕ್ಳು ಶಾಪಿಂಗ್ ಮಾಡ್ಕೊಳಕೋಸ್ಕರನೇ ಈ ಮಾರ್ಕೆಟ್ ಕಟ್ಟಿದ್ರು, ಈ ಮಾರ್ಕೆಟ್ ಇತ್ತು ಅಂತ. ಸೊ ಆಗಿನ ಕಾಲದಲ್ಲಿ ಅವ್ರು ಮಾತ್ರ ಬಿಡ್ತಿದ್ರು, ಬಟ್ ಲೇಡೀಸ್ ಮಾತ್ರ ಬರ್ಬೇಕಿತ್ತು. ಸೊ ಅಟ್ ಪ್ರೆಸೆಂಟ್ ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ಬರಿಗೂ ಅಲ್ಲ. ಬಟ್ ಏನೋ ನನ್ನ ಪ್ರಕಾರ ಹೊರಗಡೆ ಏನೋ ಸಿಗದೇ ಇಲ್ವೇನೋ ಅಂತಲ್ಲ, ಸಿಗುತ್ತೆ ಅದು. ಲೈಕ್ ಕ್ಲಾತ್ಸ್, ವ್ಯಾನಿಟಿ ಬ್ಯಾಗ್ಸ್ ಆ ತರ. ಲಿಟ್ರಲಿ ಹೇಳ್ಬೇಕಂದ್ರೆ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದ್ ಜನ ಇರ್ತಾರೆ. ಅವ್ರೊಂಥರ ನೋಡಕ್ ಚೆನ್ನಾಗಿದೆ ಈ ಮಾರ್ಕೆಟ್. ಲೈಕ್ ಹೊರಗಡೆ ಹೆಂಗಿದೆ ಹಂಗಿದೆ. ಒಂಥರ ಲೇಡೀಸ್ಗೆ ಬೇಕಿರೋ ಲೈಕ್ ಕ್ಲಾತ್ಸ್ ಯಾವ ತರ ಇದು. ಸೊ ಅಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲಿ ಹೋಗೋದು. ಅಂಡ್ ಹಿಂದೆ ಎಲ್ಲ ವ್ಯಾನಿಟಿ ಬ್ಯಾಗ್ಸ್ ಲೈಕ್ ಎಲ್ಲ ಕಾಲ್ವಾಗ ಕ್ಲಾತ್ಸ್ ಇದೆ. ಸೊ ಈಗ ಪರವಾಗಿಲ್ಲ, ಇಷ್ಟು ಸ್ವಲ್ಪ ಕಮ್ಮಿ ಆಗಿದೆ. ಐ ಥಿಂಕ್ ನಿಜ ಆಗಲ್ಲ, ಇದ್ರಲ್ಲೇ ಆಗ್ತಿರ್ಲಿಲ್ಲ. ಮಾರ್ಕೆಟ್ ಒಂಥರ ನೋಡಕ್ ಚೆನ್ನಾಗಿದೆ. ಬಟ್ ಈಗ ಬಿಡ್ತಿರೋದು ಗರ್ಲ್ಸ್ ಮತ್ತೆ ಬಾಯ್ಸ್ ನ ಇಬ್ಬರನ್ನು ಬಿಡ್ತಿದ್ದಾರೆ, ಎಲ್ಲಾರನ್ನೂ ಅಲೋ ಮಾಡ್ತಿದಾರಲ್ಲ. ಸೊ ಅದು ಬೆಟರ್ ಅಂತ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಓನ್ಲಿ ಗರ್ಲ್ಸ್ ನ ಮಾತ್ರ ಅಲೋ ಮಾಡ್ತಿದ್ರು, ಆ ತರ ಅಂತ ಇನ್ಫಾರ್ಮೇಶನ್. ಈಗ ಯಾವ ತರ ಐಟಮ್ ಹೊರಗಡೆ ಸಿಗಲ್ಲ ಅಂತ ಹುಡುಕಾಡ್ತಾ ಇದೀನಿ, ಈಗಾರು ಗೊತ್ತಾಗ್ತಿಲ್ಲ ಯಾವ ತರ ಐಟಮ್ ಸಿಗುತ್ತೋ ಹೊರಗಡೆ. ಲೈಕ್ ಯಾರೋ ಒಬ್ಬರು ಹೇಳಿದ್ರು ಈ ಐಟಮ್ಸ್ ಹೊರಗಡೆ ಸಿಗಲ್ಲ, ಇಲ್ಲಿ ಮಾತ್ರ ಸಿಗಲ್ಲ ಅಂತ. ಸೊ ಅದನ್ನೇ ನಾನು ಹುಡುಕಾಡ್ತಾ ಇದ್ದೀನಿ, ಯಾವ್ದು ಅಂತ ಲಿಟ್ರಲಿ. ಅಂಡ್ ಒಂದ್ ಗೇಟ್ ಪಾಸ್ ಆಯ್ತು, ಇನ್ನೊಂದ್ ಗೇಟ್ ಎಂಟರ್ ಆಗ್ತಾ ಇದೆ.
ಇಲ್ಲೇನೋ ಚಿಟ್ಟಾ ಚೇಸ್ ಅಂತ ಬರ್ದಿದ್ರು. ಬಟ್ ಇಲ್ಲಿ ಒಳಗಡೆ ಎಂಟರ್ ಆದ್ರೆ ಫುಲ್ ಗ್ರೀನರಿ ಇದೆ ನೋಡಿ. ಈ ಕಡೆ ಫುಲ್ ಪಾರ್ಕ್ ತರ. ಪಕ್ಷಿಗಳ ಸೌಂಡ್ ಅಂತೂ ಹೆವಿ ಇದೆ, ಕೇಳಿಸ್ತಿದೆ ಅಲ್ವಾ? ನಾನ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಹತ್ತೆ, ಬಟ್ ಇಲ್ಲಿ ಏನಿದೆ ಲಿಟ್ರಲಿ ಗೊತ್ತಿಲ್ಲ. ಸೊ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿ ಒಳಗಡೆ ಮ್ಯೂಸಿಯಂ ಇದೆ, ಓಲ್ಡ್ ಮ್ಯೂಸಿಯಂ ಆರ್ಕಿಟೆಕ್ಟ್ ಇದೆ. ಅದಕ್ಕೆ ಟಿಕೆಟ್ ಬಂದು ಒಳಗಡೆ ಎಂಟ್ರೆನ್ಸ್ 100 rupees ಇದೆ, ಬಟ್ ಇದಕ್ಕೆ ಕ್ಯಾಶ್ ಇರ್ಲೇಬೇಕು. ವಿಡಿಯೋ ಅಲ್ಲ 100 rupees ತಗೊಂಡಿದ್ದು ವೇಸ್ಟ್ ಆಗುತ್ತೆ ಅನ್ಸಿದೆ. ವಿಡಿಯೋಗೆಲ್ಲನೇ ಇಲ್ಲ, ಸೊ ಟೈಮ್ ಏನಾದ್ರು ವೇಸ್ಟ್ ಆಗುತ್ತೆ. ನನ್ನ ಮೊಬೈಲ್ ಅಲ್ಲಿ ಬರೀ ಚಾರ್ಜಿಂಗ್ ಇಲ್ಲ, ಸೊ ಏನೋ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಅಂದಾಗ ವಿಡಿಯೋನೆಲ್ಲ ಇಲ್ಲ, ಅಟ್ಲೀಸ್ಟ್ ಒಳಗಡೆ ನೋಡ್ಕೊಬರ್ತೀನಿ. 100 rupees. ನೈಸ್. ಸಾರಿ, ಅದು ಓನ್ಲಿ ಪರ್ಚೇಸಿಂಗ್ ಮಾತ್ರ. ಸೊ ಇಲ್ಲಿ ಟಾಪ್ ಬರ್ಬೇಕು, ಲೆಫ್ಟ್ ಸೈಡ್ ಅಲ್ಲಿ ಟಿಕೆಟ್ ತಗೊಂಡು. ಸೊ 100 rupees ಚಾರ್ಜಸ್ ಇದೆಲ್ಲ. ಸೊ ಲೆಟ್ ಸಿ ಮ್ಯೂಸಿಯಂ ಯಾವ ತರ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತೀನಿ, ತುಂಬಾ ಜನ ಹೋಗ್ತಿಲ್ಲ, ನೋಡೋಣ. ಬಟ್ ಹೊರಗಡೆ ಇದಾರೆ ಮ್ಯೂಸಿಯಂ. ನೈಸ್. ಮ್ಯೂಸಿಯಂ ಒಳಗಡೆ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು, ಲೈಕ್ ವ್ಲಾಗ್ ವಿಡಿಯೋ ಎಲ್ಲ ಇಲ್ಲ ಅಂತ ಹೇಳಿದ್ರು. ನಾರ್ಮಲ್ ವಿಡಿಯೋ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ರು. ಸೊ ನಾನು ಆದಷ್ಟು ಮಾಡಿದೀನಿ. ಸೊ ಒಳಗಡೆ ಇದ್ದಿದ್ದು ಇನ್ಫಾರ್ಮೇಶನ್ ಏನು ಅಂದ್ರೆ, ನನ್ನ ಪ್ರಕಾರ ಲೈಕ್ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಅಂಡ್ ಎಷ್ಟಿದೆ, ಅಂಡ್ ಆಗ್ಲಿಂದ 1648 ಇಂದ ಸೊ ಯಾವ ತರ ಕನ್ಸ್ಟ್ರಕ್ಷನ್ ಆಯ್ತು, ಅಂಡ್ ಏನೇನ್ ಇಲ್ಲಿ ಯಾವ ತರ ಫೈಟ್ ಆಯ್ತು, ಬ್ರಿಟಿಷ್ ಯಾವ ತರ ಬಂದು ಫೈಟ್ ಮಾಡಿದ್ರು, ಅಂಡ್ ಅವರು 200 years ಲೈಕ್ ಮುಘಲ್ ಎಂಪೈರ್ 200 years ಯಾವ ತರ ಇಲ್ಲಿ ಫ್ಯಾಮಿಲಿ ಇದ್ರು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂಡ್ ಅವ್ರು ಯೂಸ್ ಮಾಡ್ತಿದ್ದ ಹಳೆ ವಸ್ತುಗಳನ್ನ ಲೈಕ್ ಯಾವ ತರನು ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ, ಎಲ್ಲ ಹಳೆ ಪ್ರಾಡಕ್ಟ್ಸ್. ಲೈಕ್ ಒಳಗಡೆ ಆರ್ಕಿಟೆಕ್ಚರ್ ಹೆವಿ ಸೈಕ್ ಆಗಿದೆ. ಬಟ್ ಎಕ್ಸ್ಪ್ಲೈನ್ ಮಾಡೋಕೆ ಒಬ್ರು ಗೈಡ್ ಇದ್ರು, ಸೊ ಅಷ್ಟೊಂದು ಟೈಮ್ ಇರಲಿಲ್ಲ. ಮಿನಿಮಮ್ ಅಂದ್ರೆ ಅವರು 30 to 40 minutes ತಗೋತಾರೆ ಕ್ಲಿಯರ್ ಮಾಡಕ್ಕೆ, ಎಲ್ಲಾ ಸೆಕ್ಷನ್ ಕ್ಲಿಯರ್ ಮಾಡಕ್ಕೆ. ಬಟ್ ಒಂಥರ ಚೆನ್ನಾಗಿದೆ ಎಲ್ಲಾರು ತಿಳ್ಕೊಂಬಂದ್ರೆ. ಬಟ್ ನಾವಂದ್ರೆ ಆಗಲ್ಲ, ಯಾಕೆ ಅಂದ್ರೆ ಲೈಕ್ ಹೊರಗಡೆ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು. ಮೇನ್ ಏನು ಅಂದ್ರೆ ನನಗೆ ಆಲ್ರೆಡಿ ಟೈಮ್ ಆಗಿದೆ, ಚಾರ್ಜಿಂಗ್ ಬರಲ್ಲ ಮೊಬೈಲ್ ಅಲ್ಲಿ. ಸೊ ಆದಷ್ಟು ಕಂಪ್ಲೀಟ್ ಮಾಡ್ತೀನಿ. ಬಟ್ ಇಲ್ಲಿರೋ ಜನಗಳು ಸೈಕ್ ಆಗಿದೆ. ನೀವು ಒಳಗಡೆ ಹೋಗ್ಬೇಕು, ಅದನ್ನ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಗೈಸ್, ಒಳಗಡೆ ಹೋಗೋಣ ಬನ್ನಿ. ನನ್ನ ಪ್ರಕಾರ ಇಲ್ಲಿರೋ ಗ್ರೀನರಿಗೆ, ಇಲ್ಲಿರೋ ರೆಡ್ ಫೋರ್ಟ್ಗೆ ಅಲ್ಟಿಮೇಟ್ ಆಗಿದೆ ಕಾಂಬಿನೇಷನ್ ಮಾತ್ರ. ಅದಕ್ಕೆ ಇಷ್ಟೊಂದು ಜನ ಬರೋದು ಅಂತ. ಬಟ್ ಇದನ್ನು ನೋಡಿರೋದು ಈ ಟ್ರೈಲರ್ ಮಾತ್ರ, ಇನ್ನು ಪಿಕ್ಚರ್ ಒಳಗಡೆ ಬಾಕಿ ಇದೆ. ಸೊ ಅಲ್ಲಿಂದ ಎಂಟ್ರೆನ್ಸ್ ಹೋಗ್ಬೇಕು. ಇಲ್ಲಿ ಒಂದ್ ಮೇನ್ ಗೇಟ್ ಇದೆ. ಸೊ ಅಲ್ಲಿ ಇನ್ನೂ ಒಳಗಡೆ ಲೈಕ್ ಒಳಗಡೆ ಏನು ಅಂದ್ರೆ, ಲೈಕ್ ಲಾಸ್ಟ್ ಟೈಮ್ ನಾವು KGF ಮೂವಿ ಎಲ್ಲ ನೋಡ್ತಾ ಇದ್ವಲ್ಲ, ಕಿಂಗ್ ಒಳಗಡೆ ಬರ್ಬೇಕಾದ್ರೆ ಸೊ ಅವರಿಗೆ ಲೈಕ್ ಬ್ಯಾಂಡ್ ತರ ಬಾರಿಸ್ಬಿಟ್ಟು ಒಳಗಡೆ ಕರ್ಕೊತಿದ್ರಲ್ಲ. ಸೊ ಇಲ್ಲಿ ಅದರದೇ ಒಂದ್ ಹಿಸ್ಟ್ರಿ ಇದೆ. ಸೊ ಅದನ್ನ ಹೇಳ್ತೀನಿ ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿದೀನಿ. ಸೊ ಅದನ್ನ ನಿಮ್ಗೆ ಹೇಳ್ತೀನಿ, ನೋಡಿ. ಲೆಟ್ಸ್ ಗೋ, ಬನ್ನಿ ಅಲ್ಲಿ ಹೋಗೋಣ. ಆ ಡೋರ್ ಹತ್ರ ಹೋಗಿ ತೋರಿಸಿ. ಸೊ ಗೈಸ್, ನಿಮಗೆ ಏನಾದ್ರು ಇಲ್ಲಿ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಗೈಡ್ ಇಡ್ತಾರೆ. ಮಿನಿಮಮ್ 40 to 45 minutes, ಅಪ್ರಾಕ್ಸಿಮೇಟ್ಲಿ 1 hour ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ನಾನ್ ಇಷ್ಟೊತ್ತು ಹೇಳದ್ನಲ್ಲ, ಅಲ್ಲಿ ಲೈಕ್ ವೆಲ್ಕಮ್ ಮಾಡೋ ತರ ಬ್ಯಾಂಡ್ ಬರ್ಸ್ತಿರ್ತಾರೆ. ಲೈಕ್ ಯಾರಾದ್ರೂ ಮಹಾರಾಜರು ಬರ್ಬೇಕಾದ್ರೆ ಬ್ಯಾಂಡ್ ಬರ್ಸ್ತಾರೆ ಅಂತ. ಸೊ ಅದೇ ಗೇಟ್ ನೋಡಿ ಇಲ್ಲಿದೆ. ಸೊ ಇಲ್ಲಿ ಶಹಜಾನ್ ಬರ್ಬೇಕಾದ್ರೆ ಸೊ ಅವನಿಗೆ ಎಲ್ಲ ಲೈಕ್ ವೆಲ್ಕಮ್ ತರ, ಬಾಹುಬಲಿ ಮೂವಿಯಲ್ಲಿ ನೋಡಿರಲ್ಲ, ಬಾಹುಬಲಿ 2 ಅಲ್ಲೆಲ್ಲ ಎಂಟ್ರೆನ್ಸ್ ವಿಡಿಯೋ ತರ ಇರುತ್ತೆ. ಸೊ ಆ ವಿಡಿಯೋದಲ್ಲಿ ಬಂದಾಗೆ
ಇಲ್ಲಿ. ಸೊ ಡ್ರಮ್ಸ್ ಬರ್ಕೊಂಡು ಒಳಗಡೆ ಎಂಟ್ರೆನ್ಸ್ ಕೊಡ್ತಾರೆ. ಲೈಕ್ ನಾನ್ ಇವತ್ತು ಬಂದಿರೋ ಫ್ರೈಡೆ ಅಂದ್ರೆ ಲೈಕ್ ಶಾಜಾನ್ ಇದು ಆಗಿದ್ದ ರೂಲ್ಸ್ ಪ್ರಕಾರ ಏನ್ ಗೊತ್ತಾ, ವೀಕ್ಲಿ ಒನ್ಸ್ ಶಾಜಾನ್ ಬರ್ತಾರೆ ಮಾಡ್ಕೊತಿದ್ರು. ಇದು ರಿಯಲ್ ಏನೋ ನನಗ್ ಗೊತ್ತಿಲ್ಲ, ಬಟ್ ಆಗಿರೋ ಇನ್ಫಾರ್ಮೇಶನ್ ಅದು. ವೀಕ್ಲಿ ಒನ್ಸ್ ಇಲ್ಲಿಂದ ಫಂಕ್ಷನ್ ಬ್ಯಾಂಡ್ ಬಾರಿಸ್ಕೊಂಡು ಶಾಜಾನ್ ಇವತ್ತು ನಾನು ಫ್ರೈಡೆ ಬಂದಿದ್ದೀನಿ, ಸೊ ಐ ಥಿಂಕ್ ಫ್ರೈಡೇನ ಅನ್ಕೋತೀನಿ. ವೀಕ್ಲಿ ಫ್ರೈಡೆ ಶಾಜಾನ್ ಬರ್ತಾರೆ ಮಾಡ್ಕೊಟ್ಟಿದ್ದ. ಸೊ ಈ ಗೇಟ್ ಅಲ್ಲಿ ಅವನ್ನ ವೆಲ್ಕಮ್ ಮಾಡ್ತಿದ್ವಿ, ಸಾರಿ ಅವನ್ನ ಅಂತಿದ್ದೀನಿ. ಸೊ ಶಾಜಾನ್ ಅವ್ರನ್ನ ಇದೇ ಗೇಟ್ ಇಂದಾನೆ ವೆಲ್ಕಮ್ ಮಾಡ್ತಿದ್ರು. ಸೊ ಬನ್ನಿ ಈಗ ಅದ್ರ ಒಳಗಡೆ ಹೋಗೋಣ. ನೋಡ್ತಿದಾರಲ್ಲ, ಇದೇ ಗೇಟ್ ಅಲ್ಲಿ ಬ್ಯಾಂಡ್ ಬಾರ್ಸ್ಕೊಂಡು ವೆಲ್ಕಮ್ ಮಾಡ್ತೀವಿ. ಇಲ್ಲಿ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಆರ್ಕಿಟೆಕ್ಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಇಲ್ಲಿಗೆ ಬಂದ್ರೆ ನೀವು ಗೊತ್ತಾಗುತ್ತೆ, ನಾನು ಎಷ್ಟು ಹೇಳಿದ್ರು ಗೊತ್ತಾಗಲ್ಲ. भाई किधर जा रहा है? बता देना कितना रुपया आएगा। भाई भाई किधर जा रहा है भाई? ग्वालियर से वाले क्या घूमने क्या रहा है? रेड फोर्ट और दूसरा प्लेस कुतुब मीनार होता है। कुतुब मीनार देखे क्या? नहीं। पहली बार आ रहा है क्या? मैं भी पहली बार है भाई, अभी फिर घूमने क्या गए इधर को। हाँ वही तो पहली बार आ गया। चार में पूरा फ्रेंड्स है क्या? पूरा एक ही हो। ओके भाई, संचारी वरुण चैनल प्लीज सब्सक्राइब करो। नाम क्या भाई? रवि कुमार। रवि कुमार, ठीक है। मेरा नाम वरुण है, मैं बैंगलोर से है। इससे नाम से आएगा आपका आईडी। संचारी वरुण, संचारी वरुण यूट्यूब में है तो। अभी नया चैनल है, वही तो लॉगिन डालोगे ना आप? हाँ आज रात को डालना है। मैं आज रात नहीं, हमारा हमारा पूरा आदमी चाहिए। बता दो भाई। संचारी वरुण कमेंट होगी। अरे प्रोसेस पर कौन है पता भाई। अरे यार तो ही गांव बाकी नेट ट्रांसफर खोल जल्दी अल्लाह खोल अपया भाई जब तो तुम तो लागला समझ मैं जाता आ रहे तो भाई पूरा सब्सक्राइब करो, मेरा वीडियो करने का अभी बाकी है, ठीक है। बाय 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 ಗೈಸ್. ನೋಡೋದಲ್ಲ, ನಿಜ ಲಿಟ್ರಲಿ ಹಿಂದಿ ಫುಲ್ ಕ್ಲಿಯರ್ ಆಗಿ ಬರಲ್ಲ, ಬಟ್ ಲೈಕ್ ಮ್ಯಾನೇಜ್ ಮಾಡ್ತೀನಿ, ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬೋದು ಅಂತ. ಲೈಕ್ ನೋಡೋದ್ರಲ್ಲ, ಇದೇ ಬಿಲ್ಡಿಂಗ್ ಅದು ವೆಲ್ಕಮ್ ಮಾಡ್ತಿದ್ದು. ಸೊ ಈಗ ಆಪೋಸಿಟ್ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ಸೊ ಆಪೋಸಿಟ್ ಬಿಲ್ಡಿಂಗ್ ಅಲ್ಲ ನಿಮಗ್ ಸಿಗೋದು ಲೈಕ್ ಏನು ಅಂದ್ರೆ, ಈ ಮಹಾರಾಜರು ಅಂದ್ರೆ ಲೈಕ್ ಮೀಟಿಂಗ್ ತರ ಮಾಡ್ತಿದ್ದು, ಇಲ್ಲ ತೀರ್ಪು ಕೊಡ್ಬೇಕಾದ್ರೆ, ಸೊ ಆ ತರ ಇನ್ಫಾರ್ಮೇಶನ್ ಬ್ಯಾಕ್ ಸೈಡ್ ಅಲ್ಲಿ ಇರೋದು. ಸೊ ಲೆಟ್ಸ್ ಸಿ, ನೋಡೋಣ ಬನ್ನಿ ಅಲ್ಲಿಗೆ ಹೋಗೋಣ. ಲಿಟ್ರಲಿ ಇಲ್ಲಿರೋ ಗ್ರೀನರಿ ನೋಡ್ತಾ ಇದ್ರೆ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಅಂಡ್ ನೈಟ್ ಐ ಥಿಂಕ್ 6 to 7 o'clock ಏನೋ ಇಲ್ಲಿ ಲೈಟಿಂಗ್ಸ್ ಆನ್ ಆಗುತ್ತೆ, ಲೈಕ್ ಫ್ಲಾಗ್ ಲೈಟ್ಸ್, ಲೈಕ್ ಕೇಸರಿ ಬಿಳಿ ಹಸಿರು. ಸೊ ಬ್ಯಾಕ್ ಸೈಡ್ ಗ್ರೀನರಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ. ಬಟ್ ನೋಡ್ತಿದ್ರೆ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಸೊ ಲೆಟ್ಸ್ ಸಿ, ಅಲ್ಲಿ ಹೋಗೋಣ ಫಸ್ಟ್. ಲೈಕ್ ಇಲ್ಲಿವರೆಗೂ ನಾನು ಅಂದ್ರೆ ಲೈಕ್ ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ಯಾರು ಅಂತಾನೆ ಗೊತ್ತಿರಲ್ಲ ಲಿಟ್ರಲಿ. ಮಿನಿಮಮ್ ನನಗಿರೋದು 200 ಸಬ್ಸ್ಕ್ರೈಬರ್, ಹೇಳ್ಕೊಂಡ್ರೆ ಬೇಜಾರಾಗುತ್ತೆ ಅಂತಲ್ಲ, ಬಟ್ 200 ಸಬ್ಸ್ಕ್ರೈಬರ್ಸ್ ಇರೋದು. ಬಟ್ ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ವ್ಲಾಗ್ ಮಾಡ್ಕೊ ಬರ್ತಾ ಇದೀವಿ ಅಂತ ಇಷ್ಟು ಜನ ಇರ್ತಾರೆ. ಇಷ್ಟು ಜನದ ಮಧ್ಯೆ ನಾವು ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ಲಿಟ್ರಲಿ ಇಲ್ಲಿ ನನ್ನ ಪ್ರಕಾರ ಟೋಟಲ್ ಆಗಿ ಒಂದು ಕೌಂಟ್ ಮಾಡಕ್ ಆಗಲ್ಲ, ಮಿನಿಮಮ್ ನನ್ನ ಪ್ರಕಾರ ಒಂದು 10,000 to 20,000 ಪೀಪಲ್ಸ್ ಇದಾರೆ. ಬಟ್ ಕಾಣಿಸಲ್ಲ ಅಷ್ಟೇ, ಅಷ್ಟೊಂದು ಜನ ಇದಾರೆ. ಬಟ್ ಅಷ್ಟು ಜನದ ಮಧ್ಯೆ ಮಾತಾಡ್ಕೊಂಡು ಹೋಗ್ಬಾರ್ದು. ಸೊ ಇಲ್ಲಿ ಯಾರಾದ್ರೂ ಕನ್ನಡದವ್ರು ಸಿಗ್ತಾರೇನೋ ಅಂತ ವೇಟ್ ಮಾಡ್ತಾ ಇದೀನಿ. ಒಬ್ನೇ ಬೇರೆ ಇದೀನಿ, ಸೋಲೋ ಟ್ರಾವೆಲ್ ಬಂದಿರೋದು. ಸೊ ಲೆಟ್ಸ್ ಸಿ, ನೋಡೋಣ. ಈಗ ಆ ಬಿಲ್ಡಿಂಗ್ ಹತ್ರ ಹೋಗೋಣ ಬಂತು. ಗೈಸ್ ಇದೇ ನೋಡಿ ಆ ಪಬ್ಲಿಕ್ ಆಡಿಯನ್ಸ್ ಹಾಲ್. ಲೈಕ್ ಏನು ಅಂದ್ರೆ ಲೈಕ್ ಕೋರ್ಟ್ ಯಾರ್ಡ್ ತರ. ಸಲ ಈಗಿರೋ ಕೋರ್ಟ್ ಪ್ರಕಾರ ಒಳಗಡೆ ಇತ್ತು ಅಂದ್ರೆ ಲೈಕ್ ತೀರ್ಪೆಲ್ಲ ಕೊಡ್ತಾರಲ್ವಾ. ಸೊ ಏನಾದ್ರು ಇನ್ಸಿಡೆಂಟ್ ನಡೆದ್ರೆ, ಲೈಕ್ ಏನಾದ್ರು ತೀರ್ಪು ಕೊಡ್ಬೇಕಾದ್ರೆ ಆಗಿನ ಎಂಪೈರ್ ಅಲ್ಲಿ, ಸೊ ಆಗಿದ್ದ ಕೋರ್ಟು ಇದೇ ತರ.
ಲೈಕ್ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಒಳಗಡೆ ತೋರಿಸ್ತೀನಿ. ಸೊ ನೋಡಿ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವೆಲ್ಕಮ್ ಮಾಡ್ತಿದ್ರು. ಸೊ ಇಲ್ಲಿ ಇರೋದು ಕೋರ್ಟ್, ಲೈಕ್ ನಾರ್ಮಲ್ ಪಬ್ಲಿಕ್ ಆಡಿಯನ್ಸ್. ಲೈಕ್ ಯಾವ ತರ ಅಂದ್ರೆ, ನೀವು ನನಗೆ ಒಂದ್ ಸ್ವಲ್ಪ ಥಿಂಕ್ ಮಾಡಿ ಹೇಳಿದ ಪ್ರಕಾರ, ಐರಾವತ ಮೂವಿಯಲ್ಲಿ ಅವರು ಫೇಕ್ IPS ಆಗಿದ್ರು ಅಂತ ಆಡಿಯನ್ಸ್ ಗೆ ತೀರ್ಪು ಕೊಡೋ ತರ ಇರ್ತಾರಲ್ಲ, ಸೊ ಇದು ಆಡಿಯನ್ಸ್ ತೀರ್ಪು ಕೊಡೋ ತರ ಅಂತಲ್ಲ, ಲೈಕ್ ಪಬ್ಲಿಕ್ ಕೋರ್ಟ್ ತರ, ಎಲ್ಲಾರ್ಗು ತೀರ್ಪು ಒಂದೇ ತರ ಇರ್ಬೇಕು, ಗೊತ್ತಾಗ್ಬೇಕು ಅಂತ. ಸೊ ಅದಕ್ಕೋಸ್ಕರ. ಸೊ ಬನ್ನಿ ಒಳಗಡೆ ನೋಡೋಣ ಯಾವ ತರ ಇದೆಯೋ. ಗೈಸ್ ಈಗ ನೋಡ್ತಿದ್ದೀರಲ್ಲ, ಸೊ ಅಲ್ಲಿ ಕೂತ್ಕೊಂಡೆ ಶಾಜಾನ್ ತೀರ್ಪು ಕೊಡ್ತಿದ್ದು. ಸೊ ಮೀಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೂತ್ಕೊಂಡೆ ಶಾಜಾನ್ ಎಲ್ಲದಕ್ಕೂ ತೀರ್ಪು ಕೊಡ್ತಿದ್ರು ಅಂತ ಹೇಳ್ತಿದ್ರು. ಸೊ ನೋಡಿ ಯಾವ ತರ ಪ್ಲೇಸ್ ಇದೆ. ಜನರಲ್ ಆಡಿಯನ್ಸ್ ಲೈಕ್ ಪಬ್ಲಿಕ್ ಎಲ್ಲ ಇಲ್ಲಿ ಕೂತ್ಕೊತಿದ್ರು. ಐ ಥಿಂಕ್ ಇಲ್ಲಿ ಏನಿದೆಯೋ ಗೊತ್ತಿಲ್ಲ, ಬಟ್ ಎಲ್ಲಾರು ಇಂಕಿ ನೋಡ್ತಿದಾರೆ. ಹೋಗ್ ಮಾಡೋಣ. ಇಧರ್ ಗೈಸ್ ನೋಡಿ, ನೀವ್ ಇಲ್ಲಿ ಬಂದ್ರೆ ಇಲ್ಲಿ ಪಕ್ಕದಲ್ಲಿ ಏನಿದೆ ಅಂತ ನೋಡಬಹುದು. ಅಲ್ಲಿಂದ ಸುರಂಗ ಇದೆ ಅಂತ ಹೇಳ್ತಿದಾರೆ, ಬಟ್ ಎಲ್ಲಿ ಕನೆಕ್ಷನ್ ಇದೆ ಏನು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಬಟ್ ಸುರಂಗ ಇದೆ ಅಂತ ಹೇಳ್ತಿದಾರೆ, ಬಟ್ ನನಗೂ ಗೊತ್ತಿಲ್ಲ. ನೋಡ್ದೆ, ಬಟ್ ಏನೋ ಲಿಟ್ರಲಿ ಕ್ಲೋಸ್ ಆಗಿರೋ ತರ ಕಾಣಿಸ್ತು. ಬಟ್ ಇದ್ರೂ ಇರ್ಬೋದು. ಇಂತ ಮೈಸೂರು ಪ್ಯಾಲೇಸ್ ಅಲ್ಲಿ ಸುರಂಗ ಇದೆ ಅಂದ್ರೆ 3 ಸುರಂಗ ಇದೆ, ಇಷ್ಟು ದೊಡ್ಡ ಇದ್ರಲ್ಲಿ ಸುರಂಗ ಇದ್ದೇ ಇರೋದು. ಬನ್ನಿ ಮತ್ ಇನ್ನೇನ್ ಪ್ಲೇಸ್ ಇದೆ ನೋಡೋಣ ಇಲ್ಲಿ. ಲಿಟ್ರಲಿ ಏನು ಅಂದ್ರೆ, ಇಲ್ಲಿರೋ ಆರ್ಕಿಟೆಕ್ಚರ್ ನೋಡಿದ್ರೆ ಆಡ್ತೇನೆ ಇಲ್ಲ. ಆಗಿನ ಕಾಲದಲ್ಲಿ ಈ ತರ ಎಲ್ಲ ಕಟ್ಟಿರ್ತಾರ, ಮತ್ತೆ ಈಗಿನ ಕಾಲದಲ್ಲೆಲ್ಲ ಮಷಿನ್ಸ್ ಯೂಸ್ ಮಾಡಿ ಕಟ್ಟಿದಾರ. ಬಟ್ ಆಗಿನ ಕಾಲದಲ್ಲಿ ಯಾವ ತರ ಮಾಡುದು ಇಲ್ಲ, ಹ್ಯಾಂಡ್ ವರ್ಕ್ ಮಾಡುದು. ಬಟ್ ಹ್ಯಾಂಡ್ ವರ್ಕ್ ಮಾಡಿರೋದು. ಆಗಿನ ಕಾಲದಲ್ಲಿ ಈ ಕಲೆ ಇತ್ತ ಅಂತ. ಅದೇ ಈಗಿನ ಕಾಲದಲ್ಲಿ ಹ್ಯಾಂಡ್ ವರ್ಕ್ ಮಾಡ್ರಿ ಅಂತ ಯಾರು ಮಾಡಲ್ಲ. ಬಟ್ ಲಿಟ್ರಲಿ ಅಲ್ಟಿಮೇಟ್ ಆಗಿದೆ ಗೈಸ್. ಇಲ್ಲೆಲ್ಲ ನೋಡ್ಬೇಕು ಅಂದ್ರೆ ಮಿನಿಮಮ್ ನನ್ನ ಪ್ರಕಾರ ಒಂದು 2 hours ಬೇಕಾಗುತ್ತೆ. ಲೈಕ್ ನನಗೆ ಟೈಮ್ ಇಲ್ಲ ಅಂತ, ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಲಿಟ್ರಲಿ ನೀವು ಬಂದ್ರೆ ಮಾತ್ರ ಗೊತ್ತಾಗೋದು ಇಲ್ಲಿ ಏನಿದೆ, ಇಲ್ಲಿ ನೋಡಕ್ ಏನೇನಿದೆ ಅಂತ, ಎಕ್ಸ್ಪ್ಲೋರ್ ಮಾಡಕ್ ಎಷ್ಟಿದೆ ಅಂತ. ಬಟ್ ಇಲ್ಲಿರೋ ನೇಚರು ಅಲ್ಟಿಮೇಟ್ ಆಗಿದೆ. ನಾನು ಇಲ್ಲಿವರೆಗೂ ನೋಡಿರ್ಲಿಲ್ಲ. ಬಟ್ ನೇಚರ್ ಏನು ಅಂದ್ರೆ, ಲೈಕ್ ಬಿಲ್ಡಿಂಗ್ ಇರೋ ಕಡೆ, ಹಳೆ ಆರ್ಕಿಟೆಕ್ಚರ್ ಇರೋ ಕಡೆ ಅಷ್ಟೊಂದು ನೇಚರ್ ಇರಲ್ಲ ಅನ್ಕೋತೀನಿ. ಬಟ್ ಇಲ್ಲಿ ಮಾತ್ರ ಎಷ್ಟು ಗ್ರೀನರಿ ಆಗಿಟ್ಟಿದ್ದಾರೆ ಅಂದ್ರೆ ಅಷ್ಟು ಗ್ರೀನರಿ ಆಗಿಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ರಲ್ಲ, ಸಖತ್ತಾಗಿದೆ ಮಾತ್ರ. ಲೈಕ್ ಇಲ್ಲಿ ಯಾವ್ದೋ ಆರ್ಕಿಟೆಕ್ಚರ್ ಇದೆ. ಸೊ ನೋಡೋಣ. ಇಲ್ಲಿ ವೈಟ್ ಸ್ಟೋನ್ ಇಂದ ಮಾಡಿರೋದು. ಲೈಕ್ ಇದನ್ನು ತಾಜ್ ಮಹಲ್ ಅಂತಾನು ಕರೀತಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಯಾವ ತರ ಇನ್ಫಾರ್ಮೇಶನ್ ಇದೆ ಅಂತ. ನೋಡಿ, ಇದನ್ನೇ ನನ್ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಸೊ ಇದನ್ನ ತಾಜ್ ಮಹಲ್ ಅಂತಾನು ಕರೀತಾರೆ ಅಂತ ಹೇಳಿದ್ರು. ಗೈಸ್, ನಾನು ಆಲ್ರೆಡಿ ತಾಜ್ ಮಹಲ್ ಪ್ಲಾನ್ ಇನ್ನು ವಿಡಿಯೋ ಸೇವ್ ಆಗಿದೆ. 3000 ಒಳಗಡೆ ತಾಜ್ ಮಹಲ್ ಪ್ಲಾನ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಅದ್ ಬರುತ್ತೆ. ಮಿಸ್ ಮಾಡ್ದೆ ನೋಡಿ. ಸೊ ಈಗ ಇದ್ರ ಒಳಗಡೆ ಇದನ್ನು ಮಿನಿ ತಾಜ್ ಮಹಲ್ ಅಂತ ಕರೀತಾರೆ, ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಹೋಗೋಣ. ಅದನ್ನ ಗೈಸ್ ಸಾರಿ, ಬಟ್ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ಇದು ತಾಜ್ ಮಹಲ್ ಅಲ್ಲ, ಖಾಜ್ ಮಹಲ್. ಯಾಕೆ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಸೊ ಅದೇ ಇಟ್ ಇಸ್ ನಾಟ್ ಎ ತಾಜ್ ಮಹಲ್, ಇದನ್ನ ಖಾಜ್ ಮಹಲ್ ಅಂತ ಕರೀತಾರಂತ. ಸೊ ಚೆನ್ನಾಗಿದೆ, ವೈಟ್ ಮಾರ್ಬಲ್ ಅಲ್ಲಿ ಮಾಡಿರೋದು. ಚೆನ್ನಾಗಿದೆ ಆರ್ಕಿಟೆಕ್ಚರ್. ಇದು ಒಳಗಡೆ ಇರೋದನ್ನ ನೋಡೋಣ ಬನ್ನಿ. ಬಟ್ ಒಳಗಡೆ ಎಂಟ್ರೆನ್ಸ್ ಬಿಡ್ತಾ ಇಲ್ಲ ಅನ್ಸುತ್ತೆ, ಒಳಗಡೆ ಯಾರು ಎಂಟ್ರೆನ್ಸ್ ಇಲ್ಲ. ಸೊ ಔಟ್ ಸೈಡ್ ಇಂದ ನೋಡೋಕೆ ಅಲ್ಟಿಮೇಟ್ ಆಗಿದೆ. ಇಲ್ಲಿರೋ ಗ್ರೀನರಿ ಎಷ್ಟು ಜನ ಕುತ್ಕೊಂಡು ಆರಾಮಾಗಿದ್ದಾರೆ ನೋಡಿ. ಲಿಟ್ರಲಿ ಹೆವಿ ಪೀಸ್ ಆಗಿದೆ. ಓಕೆ ಗೈಸ್, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಲೈಕ್ ನನಗೂ ಅಷ್ಟೊಂದು ನೀಟಾಗಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಲೈಕ್ ನನ್ನ ಕೈಲಿ ಆಗಿದ್ದನ್ನ ನಾನು ತಿಳ್ಕೊಂಡು, ಬಟ್ ಇಲ್ಲಿ ನೋಡ್ತಾ ಇದ್ರೆ ಇಲ್ಲೇ ನೋಡ್ಕೊಂಡಿರ್ಬೇಕು ಅನ್ಸುತ್ತೆ. ಮಾತಾಡಕ್ ಮನ್ಸೇ ಬರೋದಿಲ್ಲ, ಯಾಕಂದ್ರೆ ಆ ತರ ಇದೆ ನೇಚರ್. ಬಟ್ ನಾನು ಹೊರಡ್ಲೇಬೇಕು, ಟೈಮ್ ಆಯ್ತು. ಸೊ ನಾನು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೊರಡ್ಬೇಕು. ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಬರಲ್ಲ, ಚಾರ್ಜಿಂಗ್ ಹಾಕೊಂಡು ಹೋಗ್ಬೇಕು. ಬಟ್ ಲಿಟ್ರಲಿ
ನೀವೇನಾದ್ರೂ ಬಂದ್ರೆ ಡೆಲ್ಲಿಗೆ, ನನ್ನ ಪ್ರಕಾರ ನಾನ್ ಅನ್ಕೊಂಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದು 20 ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡಿ ಹೊರಡೋಗ್ಬೋದು ಅಂತ. ಬಟ್ ಇಲ್ಲಿ ಬಂದು ನಾನು ನಿಯರ್ಲಿ 45 ಮಿನಿಟ್ಸ್ 1 ಅವರ್ ಮೇಲೆ ಆಯ್ತು. ಬಟ್ ಲಿಟ್ರಲಿ ಹೋಗಕ್ ಮನ್ಸಿಲ್ಲ. ನೋಡ್ತಾ ಇರೋ ಒಂದ್ ಪ್ಲೇಸ್ ಅಂತ ಕಾಣಿಸುತ್ತೆ. ಲೈಕ್ ಆಗ್ಲೇ ಅಲ್ಲಿ ಹೇಳದ್ನಲ್ಲ, ಯಾವ್ದು ತಾಜ್ ಮಹಲ್ ಅಲ್ಲ, ಅದು ತಾಜ್ ಮಹಲ್ ಅಂತ. ಸೊ ಬ್ಯಾಕ್ ಸೈಡ್ ನೋಡಿ, ಆ ಕಡೆ ಇನ್ನೂ ಬಿಲ್ಡಿಂಗ್ ಇದಾವೆ. ಸೊ ಅದು ಯಾವ್ಯಾವ ಬಿಲ್ಡಿಂಗ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಲೈಕ್ ಇಲ್ಲಿ ಮೇನ್ ಬಿಲ್ಡಿಂಗ್. ಸೊ ನಾನು ಹೇಳದ್ನಲ್ಲ, ಅಲ್ಲಿ ಫಂಕ್ಷನ್ ಲೈಕ್ ಸ್ಟಾರ್ಟಿಂಗ್ ಇಂದ ಒಂದು ಮ್ಯೂಸಿಯಂ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಆ ಮ್ಯೂಸಿಯಂ 100 rupees ಕೊಟ್ಟು ಹೋಗ್ಬೇಕಾಗುತ್ತೆ. ಅಂಡ್ ಮ್ಯೂಸಿಯಂ ಬಿಟ್ರೆ ನೆಕ್ಸ್ಟ್ ಮುಂದೆ ಬಂದ್ರೆ ಅಲ್ಲಿರೋ ಗ್ರೀನರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ ಪ್ಲೇಸ್ ನನಗೆ ಹೆವಿ ಇಷ್ಟ ಆಯ್ತು. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಪ್ಲೇಸ್ ಹೆವಿ ಇಷ್ಟ ಆಯ್ತು. ಅಪೋಸಿಟ್ ಒಂದು ಬಿಲ್ಡಿಂಗ್, ಲೈಕ್ ಅಪೋಸಿಟ್ ಇನ್ನೊಂದು ಆರ್ಕಿಟೆಕ್ಚರ್ ಬಿಲ್ಡಿಂಗ್. ಲೈಕ್ ಅದು ಎಂಟ್ರೆನ್ಸ್ ಬಿಲ್ಡಿಂಗ್ ಆಗಿರುತ್ತೆ. ನಾನು ನಿಮ್ಗೆ ತೋರಿಸಿದ್ನಲ್ಲ, ಅದು ಎಂಟ್ರೆನ್ಸ್ ಅಲ್ಲಿ ಬ್ಯಾಂಡ್ ಬಾರಿಸ್ಕೊಂಡು ಅವ್ರನ್ನ ಎಂಟ್ರಿ ಕೊಡೋದು ಅಂತ. ಸೊ ಆ ಬಿಲ್ಡಿಂಗ್ ಆದ್ಮೇಲೆ ನೆಕ್ಸ್ಟ್ ಅದ್ರ ಆಪೋಸಿಟ್ ಬಿಲ್ಡಿಂಗ್ ಏನು ಅಂದ್ರೆ ಲೈಕ್ ಮೀಟಿಂಗ್ ಮಾಡೋದು. ಲೈಕ್ ನಿಮ್ಗೆ ಅಲ್ಲಿ ಬ್ಯಾಕ್ ಸೈಡ್ ಕಾಣಿಸುತ್ತದು. ಲೈಕ್ ಮೀಟಿಂಗ್ ಅಂತಾರಲ್ಲ, ಲೈಕ್ ಇದು ಕೋರ್ಟ್ ತರ, ಆ ತರ ಮಾಡೋದು. ಆ ಬಿಲ್ಡಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದೇ ಕೋರ್ಟ್ ಅಲ್ಲಿ ಲೈಕ್ ಸುರಂಗ ಮಾರ್ಗ ಇದೆ ಅಂತೆ. ಎಲ್ಲಿದೆಯೋ ಗೊತ್ತಿಲ್ಲ, ಅದು ಎಲ್ಲಿವರೆಗೂ ಇದೆಯೋ ಗೊತ್ತಿಲ್ಲ. ಅಂಡ್ ಬ್ಯಾಕ್ ಸೈಡ್ ಬಂದ್ರೆ ಇದು ತಾಜ್ ಮಹಲ್ ಅಂತ. ತಾಜ್ ಮಹಲ್ ಅಲ್ಲ, ಮಿಸ್ ಮಾಡ್ಕೊಳಕ್ ಹೋಗುತ್ತೆ, ತಾಜ್ ಮಹಲ್ ಅಂತ. ಬಟ್ ಅದು ಐ ಥಿಂಕ್ ಸೇಮ್ ಮಾರ್ಬಲ್ ಅಲ್ಲೇ ಮಾಡಿರೋದು ಅನ್ಸುತ್ತೆ. ಸೊ ಆಗಿನ ಕಾಲದಲ್ಲಿ ಶಹಜಹಾನು ಎಷ್ಟು ತಲೆ ಉಪಯೋಗಿಸಿ ಕಟ್ಟಿರೋದು. ಇದಕ್ಕೆ ಎಷ್ಟೋ ಜನ ರೀಲ್ಸ್ ಮಾಡ್ತಾರೆ, ಏನ್ ಮಾಡ್ತಾರೆ ಆಗ್ತಾರೆ ಗೊತ್ತಿಲ್ಲ. ಬಟ್ ಅವ್ರು ಕಟ್ಟಿದಾರೋ ಯಾರು ಕಟ್ಟಿದಾರೋ ಅವರೇ ಕಟ್ಟಿರೋದು. ಬಟ್ ಎಲ್ಲದಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಶಹಜಹಾನೇ ಕಟ್ಟಿರೋದು ಅಂತ. ಬಟ್ ಈ ತರ ದೊಡ್ಡ ಬಿಲ್ಡಿಂಗ್ ಅಂತ ಅನ್ನಲ್ಲ, ಈ ತರ ಇಷ್ಟು ಎಕ್ಟರ್ ಅಲ್ಲಿ ಅವರು 200 years ಮೊಘಲ್ ಎಂಪೈರ್ ಇದ್ರು ಅಂದ್ರೆ ನಿಜ ಅಲ್ಟಿಮೇಟ್ ಅನ್ಕೊಳ್ಳಿ. ಈಗ್ಲೇ ಅವ್ರು ಬಿಟ್ಟೋಗಿ ಮಿನಿಮಮ್ ಅಂದ್ರು ನಿಯರ್ಲಿ 400 years ಬರ್ತಾ ಇದೆ. 400 years ಆಗಿದ್ಯಾ? ಲೈಕ್ ಇಲ್ಲ, 400 years ಆಗ್ತಿದೆ. ಆದ್ರೂ ಇಷ್ಟು ಗ್ರೀನರಿ ಆಗಿ ಈ ತರ ಮೇಂಟೈನ್ ಮಾಡಿದಾರಲ್ಲ. ಸೊ ಇದಕ್ ಕೊಡ್ಬೇಕು ನಮ್ ಇಂಡಿಯನ್ ಗೌರ್ಮೆಂಟ್. ಸೊ ಇದೇ ತರ ಇನ್ನು ಯಾವ ಪ್ಲೇಸ್ ಇದೆಯೋ ನಾನು ವಿಸಿಟ್ ಮಾಡ್ತೀನಿ. ಬಟ್ ಈ ಪ್ಲೇಸ್ ನ ಮಾತ್ರ ನಿಜ ಮಿಸ್ ಮಾಡ್ಕೊಡಕ್ ಆಗ್ತಿಲ್ಲ ಅಂಡ್ ಹೋಗಕ್ ಆಗ್ತಿಲ್ಲ. ಒಬ್ನೇ ಬಂದಿದ್ದೀನಿ ಅಂತ ನಿಜ ಲಿಟ್ರಲಿ ಫೀಲ್ ಆಗ್ತಿಲ್ಲ. ಯಾಕಂದ್ರೆ ಇಲ್ಲ ಆ ತರ ನೇಚರ್ ಇದೆ. ಅಂಡ್ ಡೈರೆಕ್ಟ್ ಆಗಿ ಹೇಳ್ತೀನಿ, ಇಷ್ಟೊತ್ತು ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇರೋದು ಒಬ್ನೇ. ಅಂಡ್ ಲೈಕ್ ಇಷ್ಟು ದಿನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ. ಇಷ್ಟು ಓಡಾಡ್ಕೊಂಡು ಇಷ್ಟು ಜನಗಳ ಮಧ್ಯೆ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಪ್ರೌಡ್ ಮೈ ಸೆಲ್ಫ್. ಬಿಕಾಸ್ ಇಷ್ಟು ಜನ ಇದ್ರು. ಒಂದು 2 members ಹಾಗೆ ಕನ್ನಡ ವಾಯ್ಸ್ ಕೇಳಿಸಂಗಿತ್ತು. ಸೊ ಅವ್ರು ಹಂಗೆ ಪಾಸ್ ಆಗ್ಬಿಟ್ರು. ಸೊ ಮಾತಾಡ್ಸೋಣ ಅಂತ ಇದ್ದೆ. ಬಟ್ ಹಿಂದಿಯವರು ಬೇರೆಯವರು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಸಪೋರ್ಟ್ ಮಾಡಕ್ ಬರ್ತಾರಲ್ಲ. ಸೊ ಥ್ಯಾಂಕ್ ಯು ಗೈಸ್, ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಸೊ ನಾನು ಬಿಡ್ತೀನಿ ಆಗುತ್ತೆ ಅಂತಲ್ಲ. ಲೈಕ್ ನಿಮ್ ಸಪೋರ್ಟ್ ನಾ ಇದೇ ತರ ನಡ್ಸ್ಕೊಂಡು ಹೋಗ್ತೀನಿ. ಆದಷ್ಟು ನಾನು ವಿಡಿಯೋಸ್ ಮಾಡ್ತೀನಿ, ಆದಷ್ಟು ಟ್ರಾವೆಲ್ ಮಾಡ್ತೀನಿ. ಲೈಕ್ ಇಲ್ಲಿ ಯಾವುದೇ ಜನಾಂಗಕ್ಕೆ ನೀವು ಬರಬಾರ್ದು ನಾವು ಬರಬಾರ್ದು ಅಂತ ಯಾವುದೂ ಇಲ್ಲ. ವಿ ಆರ್ ಆಲ್ ಇಂಡಿಯನ್ಸ್. ಅಂಡ್ ಫಾರಿನರ್ಸ್ ಎಂಟ್ರಿ ಇದೆ, ಬಟ್ ಅವ್ರಿಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅಷ್ಟೇ, ಏನಿಲ್ಲ. ಸೊ ಇಷ್ಟು ಇವತ್ತಿನ ನನ್ನ ರೆಡ್ ಫೋರ್ಟ್ ವ್ಲಾಗ್ ಆಗಿತ್ತು. ಇನ್ನ ನಾರ್ಮಲ್ ಬೇರೆ ಕ್ಲಿಪ್ಸ್ ವಿಡಿಯೋಸ್ ಇದೆ, ಸೊ ಅದನ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಬನ್ನಿ ಈಗ ಎಂಟ್ರೆನ್ಸ್ ಹತ್ರ ಮತ್ತೆ ಹೋಗೋಣ. ರಿಟರ್ನ್ ಹೋಗ್ಬೇಕು, ಟೈಮ್ ಆಯ್ತು. ಬಿಕಾಸ್ ಆಫ್ ಆಗ್ಲಿಂದ ಹೇಳ್ತಾ ಇದೀನಿ ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಇಲ್ಲ ಅಂತ. ನಾನೇ ಮಿಸ್ ಮಾಡ್ಕೊಂಡೆ. ಇಷ್ಟೊಂದು ಶೂಟ್ ಇರುತ್ತೆ ಅಂತ ಲಿಟ್ರಲಿ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಾನೇ ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಕೊಡ್ಬೋದಿತ್ತೇನೋ ಅಂತ ನಾನೇ ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಲಿಟ್ರಲಿ ಆಗಿನ ಆರ್ಕಿಟೆಕ್ಚರ್ ನ ಇಲ್ಲಿವರೆಗೂ ಉಳಿಸ್ಕೊಂಡು ಈ ತರ ಮೇಂಟೈನ್ ಮಾಡಿದಾರಲ್ಲ, ಲಿಟ್ರಲಿ ಅದಕ್ಕೆ ನಮ್ಮ ಇಂಡಿಯನ್ ಗವರ್ನಮೆಂಟ್ಗೆ ಹ್ಯಾಟ್ಸ್ ಆಫ್. ಸೊ ಓಕೆ, ಈಗ ಮೈನ್ ಗೇಟ್ ಹತ್ರ ಹೋಗಿ ಒಂದೆರಡು ಟಿಪ್ಸ್ ವಿಡಿಯೋ ಹಾಕ್ತೀನಿ. ಅಲ್ಟಿಮೇಟ್ ಆಗಿದೆ ವ್ಯೂ ಪಾಯಿಂಟ್ಸು. ಸೊ ಬನ್ನಿ ನೋಡೋಣ. ಲೈಕ್ ಲಿಟ್ರಲಿ ಹೇಳ್ತಾ ಇದೀನಿ, ನೋಡ್ತಿರ್ಲೇಬೇಕು ಅಂತಿದೆ. ಒಬ್ನೇ ಬಂದಿರೋಕ್ ನಿಜ ಫೀಲ್ ಆಗ್ತಿಲ್ಲ ಗೈಸ್. ವ್ಲಾಗಿಂಗ್ ಇಟ್ಕೊಂಡ್ಮೇಲೆ ನಿಜ ಫೀಲ್ ಆಗ್ತಿಲ್ಲ. ವ್ಲಾಗಿಂಗ್ ಇಲ್ಲದೆ ಇದ್ದಿದ್ರೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡದೇ ಇದ್ರೆ, ಲೈಕ್ ಏನು ಅಂದ್ರೆ ನನ್ನಿಂದ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಆಗ್ತಿಲ್ಲ ಅಂತ ಇದ್ರೆ, ಸೊ ಇಷ್ಟೊಂದು ನಾನು ಲಿಟ್ರಲಿ ಒಬ್ನೇ ಬಂದಿದ್ರೆ ನೋಡ್ತಾನೆ ಇರ್ಲಿಲ್ಲ. ಸುಮ್ನೆ ಏನೋ ನೋಡ್ತಿದ್ದೆ, ಫೋಟೋ ತೆಗೆಸ್ಕೊತಾ ಇದ್ದೆ, ಫೋಟೋ ಸ್ವಿಚ್ಗೆ ಹೋಗ್ತಿದ್ದೆ. ಬಟ್ ಇಲ್ಲಿರೋ ಇದನ್ನ ನೋಡ್ತಾ ಇದ್ರೆ ಬ್ಯಾಕ್ ಸೈಡ್ ನೋಡಿ ಎಲ್ಲ ಯಾವ ತರ ಕೂತ್ಕೊಂಡಿದ್ದಾರೆ ರೆಸ್ಟ್ ಮಾಡಕ್ಕೆ. ನನಗೆ ಲಾಗ್ ಮಾಡಿ ಟಯರ್ಡ್ ಆದ್ರೂ, ಇಷ್ಟು ಸುತ್ತಾಡಿದೀನಿ, ಟಯರ್ಡ್ ಆದ್ರೂ ಹೋಗ್ಬೇಕು ಅಂತ ಅನಿಸಿಲ್ಲ. ಇನ್ನವರೆಲ್ಲ ಆರಾಮಾಗಿ ಕೂತಿದಾರೆ. ಟೈಮ್ ಆಯ್ತು, ಬನ್ನಿ ಹೋಗೋಣ. ಲಾಸ್ಟ್ ಈ ನನ್ನ ಫೇವರೇಟ್ ಸ್ಪಾಟ್ ನ ನೋಡ್ಕೊಂಡು.
ಲೈಕ್ ನೋಡಿ ಇದೇ ನನ್ನ ಫೇವ್ರೆಟ್ ಸ್ಪಾಟ್. ಅಂದ್ರೆ ಹಾಗೆ ತೋರ್ಸಿದೀನಿ, ಹೆವಿ ಇಷ್ಟ ಆಗೈತೆ. ಲಿಟ್ರಲಿ ಅಪೋಸಿಟ್ ಆ ಬಿಲ್ಡಿಂಗ್ ಅಂಡ್ ನೆಕ್ಸ್ಟ್ ಅಪೋಸಿಟ್ ಇದೇ ಕೋಸ್ಟ್. ಲಿಟ್ರಲಿ ಅಲ್ಟಿಮೇಟ್ ಆಗಿದೆ ಇಲ್ಲಿ ವ್ಯೂ ಪಾಯಿಂಟ್. ನನಗೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಲೈಟಿಂಗ್ಸ್ ಆ ಕಡೆ ಯಾವ ತರ ಇರುತ್ತೆ ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಟೈಮ್ ಆಯ್ತು, ಹೊರಡ್ಲೇಬೇಕಾಗತ್ತೆ. ಸೊ ನೋಡೋಣ, ನನ್ನ ಅದೃಷ್ಟ ಏನಾದ್ರು ಇದ್ರೆ ನೆಕ್ಸ್ಟ್ ಟೈಮ್ ಬರೋಣ. ಸೊ ಬಂದಿದ್ದಕ್ಕೂ ಅಟ್ಲೀಸ್ಟ್ ಒಂದು ಪ್ಲೇಸ್ ವಿಸಿಟ್ ಆಯ್ತು. ನನ್ನ ಇನ್ನೊಂದು ಪ್ಲೇಸ್ ವೇಟ್ ಮಾಡ್ತಿದೆ ನೆಕ್ಸ್ಟ್ ಡೇಗೆ. ಬ್ಯಾಕ್ ಸೈಡ್ ನೋಡಿ, ಅಲ್ಟಿಮೇಟ್ ಆಗಿದೆ ಮತ್ತೆ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಸೊ ನನ್ನ ಇವತ್ತಿನ ರೆಡ್ ಫೋರ್ಟ್ ಟೂರ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ನಾನು ಸಿಗ್ತೀನಿ. ಅಂಡ್ ನೆಕ್ಸ್ಟ್ ಲೊಕೇಶನ್ ಬಂದು ನಂದು ತಾಜ್ ಮಹಲ್ ಪ್ಲಾನ್ ಇತ್ತು. ಸೊ ತಾಜ್ ಮಹಲ್ ಅಲ್ಲಿ ಸಿಗ್ತೀನಿ. ಸೊ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಯ್ತು ಗೈಸ್. ನನ್ ಕೈಲಾಗಿದೆ ಇದನ್ನು ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡಿದೆ, ನೀವ್ಯಾರು ಡೆಲ್ಲಿಗೆ ಬಂದ್ರೆ ಈ ಪ್ಲೇಸ್ ನ ಮಿಸ್ ಮಾಡಕ್ ಹೋಗ್ಬಿಡಿ. ಮಿಸ್ ಮಾಡಲ್ಲ ಅಂತ ಅನ್ಕೋತೀನಿ. ಸೊ ಚಾರ್ಜಸ್ ಬರುತ್ತೆ 35 rupees. ಬಟ್ ಅಲ್ಲಿ ಎಂಟ್ರೆನ್ಸಸ್ ಒಂದ್ ಸ್ವಲ್ಪ ಡಿಲೇ ಆಗ್ಬೋದು, ಬಿಟ್ರೆ ಏನು ಇಲ್ಲ, ಆರಾಮಾಗಿ ನೋಡ್ಬೋದು. ಪೀಸ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ, ಸ್ಪೆಂಡ್ ಮಾಡಿ. ಅಂಡ್ ಬಾಯ್ ಗೈಸ್, ಮರಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಡ್ ಹಾಗೆ ಇನ್ಸ್ಟಾ ಚಾನಲ್ ಇದೆ, ಸ್ಕ್ರೀನ್ ಮೇಲೆ ಬರ್ತಿದೆಲ್ಲ, ಇನ್ಸ್ಟಾ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.